ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ವಿಡಿಯೋಗೆ ಮತ್ತೆ ವೆಲ್ಕಮ್ ಬ್ಯಾಕ್. ಟೈಮ್ ಆಲ್ಮೋಸ್ಟ್ 6:30. ಇವತ್ತು ನಾನು ಮತ್ತು ಸುಮಂತು ಇಬ್ಬರೇ ಹೊಸಹಳ್ಳಿ ಗುಡ್ಡ ಅಂತ ಒಂದು ವ್ಯೂ ಪಾಯಿಂಟ್ ಇದೆ ಸಕಲೇಶ್ಪುರದಲ್ಲಿ. ಸೊ ಅಲ್ಲಿ ಹೋಗ್ತಾಯಿದ್ದೀವಿ ಅರ್ಲಿ ಮಾರ್ನಿಂಗ್. ಹೊಸಹಳ್ಳಿ ಗುಡ್ಡಕ್ಕೆ ಸುಮಾರು ದಿವಸದಿಂದ ಹೋಗೋ ಪ್ಲ್ಯಾನ್ ಇತ್ತು, ಲೈಕ್ ಹೋಗೋಣ ಆಫ್ ರೋಡಿಂಗಲ್ಲಿ ಚೆನ್ನಾಗಿರುತ್ತೆ ಅಂತ. ಬಟ್ ಎವ್ರಿ ಟೈಮ್ ಏನಾರ ಪ್ಲ್ಯಾನ್ ಮಾಡಿದಾಗ ಒಂದು ಮಳೆ ಇರೋದು, ಇಲ್ಲ ಊರವ್ರು ಗುಂಡಿ ತೋಡ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿದ್ರು. ಬಟ್ ಇವಾಗೇನೋ ಜಾತ್ರೆ ಊರಿಂದ ಅಂದ್ಬಿಟ್ಟೇನೋ ಫುಲ್ ರೋಡ್ ಗೇಡೆಲ್ಲ ಆಫ್ ರೋಡ್ ಮಾಡಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ನಿನ್ನೆ ನೈಟಂತೂ ಸಖತ್ತಾಗಿ ಮಳೆ ಹೋಯಿತು. ನಾವು ಬೆಳಗ್ಗೆ ಹೋಗ್ತೀವೋ ಇಲ್ಲೋಗರು 6 ಗಂಟೆಗೆ ಹೊರಡಬೇಕು ಅಂತ ಇದ್ವಿ. ಇನ್ನೂ ಮಳೆ ಲಿಟ್ರಲಿ 3:34ವರೆಗೂ ಹೋಯ್ತಿದೆ ಮಳೆ. ಬಟ್ ಲಕ್ಕಿಲಿ ಇವಾಗಿಲ್ಲ. ಕೈಂಡ್ ಆಫ್ ಸ್ಲಶ್ ಇರುತ್ತೆ ಅಲ್ಲಿ. ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಇಬ್ಬರಿಗೆ ಆಫ್ ರೋಡ್ ಮಾಡೋಕ್ಕೆ. ನೋಡೋ ಚಾಲೆಂಜ್ ಹೇಗೆ ಬರುತ್ತೆ ಅಂತ. ಪೂರಾ ವೀಡಿಯೋಲಿ ಈ ಸಿಗ್ನಲ್ನ ಇಗ್ನೋರ್ ಮಾಡಿ ಆಯಿಲ್ ಪ್ರೆಷರ್ ಸೆನ್ಸರ್ ಹೋಗ್ಬಿಟ್ಟಿದೆ, ರಿಪೇರಿ ಮಾಡಿಸ್ಬೇಕು. ಸೊ ಪ್ಲ್ಯಾನ್ ಏನಂದರೆ ಹೊಸಹಳ್ಳಿ ಗುಡ್ಡ ಹೋಗ್ಬಿಟ್ಟು ಆನ್ ದ ವೇ ಬರುತ್ತೆ ಹಾಸನ್ಗೆ ಹೋಗಿ ಹಾಸನ ಶೋರೂಮಲ್ಲಿ ಸರ್ವಿಸಿಗೆ ಬಿಟ್ಟು ನಾಳೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನು. 3ನೇ ಸಲ ಸೆನ್ಸರ್ ಹೋಗ್ತಾ ಇದ್ದಾರೆ. ಅದೇ ಗುಡ್ಡ ಆಗುತ್ತೈತೆ, ಅಲ್ಲೇ ರೈಟಿಗೆ ತಗೋಬೇಕಾ? ಹೊಸಹಳ್ಳಿ ಅಂತ ಹಾಂ ಹಾಂ, ಬೈಕಲ್ಲಿ ಹೋಗ್ಬೋದಲ್ವಾ? ಹೇಳಿ. ಎರಡು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಮೋಸ್ಟ್ಲಿ ಅಲ್ಲಿ ನೆಟ್ವರ್ಕ್ ಹೋಗ್ಬಿಟ್ಟೈತೆ, ಅದಕ್ಕೆ ಹಂಗೆ ಬಂದ್ಬಿಟ್ಟು. ಹಾಂ ಹಾಂ, ಕಾಗಿನಾರ ಹಂಗೆ ಐತೆ. ಎರಡು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಲೋಕಲೈಟ್ಸ್ ಅಂಕಲ್ಗಳನ್ನ ಕೇಳಿದಾಗ ಹಿಂದಕ್ಕೆ ಹೋಗಿ ಅಲ್ಲೊಂದು ಬೋರ್ಡ್ ಕಾಣಿಸುತ್ತೆ, ಬಸ್ ಸ್ಟ್ಯಾಂಡ್ ಹತ್ರ ಅಂತೆ. ಅಲ್ಲಿ ರೈಟಿಗೆ ತಗೊಳ್ಳಿ, ಸೀದಾ ಮೇಯ್ಕೊಯ್ತೀರಾ. ಮೇಕಂದರೆ ಬೆಟ್ಟದಾಗ ಹೋಯ್ತೀರ ಅಂದರು. ನೋಡೋ ಓಕೆ ಆಗತ್ಲೆ. ಮಣ್ಣು ಬಿದ್ದು ರೋಡೆಲ್ಲ ಗಬ್ಬೆ ತೆಗಿದೆ. ಸ್ಟಾರ್ಟ್ हो गया जी ऑफ राइडिंग. ನಿಂತ್ಕೊಂಡು ಹೋಯ್ತಾನೆ ಹುಡುಗ.
ಫುಲ್ಲು ಗ್ರೀನ್ ಆಗ್ಬಿಟ್ಟಿದೆ ಮಳೆ ಹುಯ್ದುಬಿಟ್ಟಿರೋದಕ್ಕೆ. ಏನೋ ಒಂಥರ ಖುಷಿ ಆಫ್ ರೋಡ್ ಹೋಗೋಕ್ಕೆ. ಆದರೆ ಈ ಟೈರು ಸ್ವಲ್ಪ ಡೇಂಜರೇ. ಓಕೆ, ಶಿಸ್ತಾಗ ಹತ್ತಿಸ್ಬಿಟ್ನಲ್ಲ. ಬಾ 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 ಬಾ. Nice. Crazy view. Let's go. Crazy. Time almost 8:45. ಒಳ್ಳೆ ಬೆಳಗಿನ ಜಾವ ಬಂದಂಗೆ ಇದೆ. ನಾವು ನಿಂತ್ಕೊಳ್ಳೋಣ, ಸ್ಯಾಡಲ್ ಸ್ಟೇ ಮಾಡ್ತೀವಿ ನಾವು. ಚಿಕ್ಕದಾದ್ರೇನು ಬೈಕು. ಸಾಕು, ಜಾಸ್ತಿ ಮಾಡೋದಷ್ಟು ಅಪಘಾತ ಚಿಕ್ಕ ಗಾಡೀಲಿ. ಯಸ್, ಹಿಂಗ These are times they won't last forever, but I know that you've been scarred. There's nothing we can't heal together. You know you got my heart, and I'll never leave. No, nothing could make me go. You're part of me, so I wanna know who hurt you, who made you feel like that. I wanna hurt them back, 'cause I love you. ಹೌದಲ್ವಾ? ಹಿಂಗಿತ್ತು ಸುಮ್ಮನೆ ಇದು
ಲೆಟ್ಸ್ ಗೋ. ನೈಸ್. ಒಂದು 1/2 hour to 45 minutes ಸ್ಪೆಂಡ್ ಮಾಡಿದ್ವಿ. ಕ್ರೇಜಿ ಇತ್ತು. ಫುಲ್ಲು ಮಳೆ ಹುಯ್ದಿರೋದಕ್ಕೆ ಗ್ರೀನರಿ ಸಾಕೋದಾಗಿದೆ. ಸೊ ಇವಾಗಷ್ಟೇ ಗೋಯಿಂಗ್ ಬ್ಯಾಕ್ ಟು ಹಾಸನ್. ನಾನು ಅಲ್ಲಿ ಅಂದರೆ ಆಲೂರು ರೂಟ್ ತಗೊತೀನಿ. ಗಾಡಿನ ಸರ್ವಿಸಿಗೆ ಬಿಟ್ಟು ನಾನು ಇವನು ಇಲ್ಲಿಂದ ನಮ್ಮ ಊರಿಗೆ ಹೋಗ್ತೀವಿ ಒಂದೇ ಬೈಕಲ್ಲಿ. ಆಮೇಲೆ ನೆಕ್ಸ್ಟ್ ಡೇ ಬಂದು ಗಾಡಿ ಪಿಕಪ್ ಮಾಡ್ತೀವಿ. ಡೇ ವೆಲ್ ಸ್ಪೆಂಟ್. ಈಗ ಇಳಿಸೋದೇ ಇರೋದು. ಜಾರ್ತಾ ಇದೆ. ಇವನು ಸ್ಯಾಡ್ಲಿಂಗ್ ಕಲ್ತ್ಬಿಟ್ಟು ನಮ್ಮ ಹುಡುಗ ಕುತ್ಕೊಳ್ಳೋದೇ ಇಲ್ಲ ಅಂತಾನೆ ಆಫ್ ರೋಡಲ್ಲಿ ಇವಾಗ. ನೈಸ್. ಆಲ್ ಸೆಟ್. ಮುಂದಕ್ಕೇನಿಲ್ಲ ಇನ್ನು. ನಾನು ಲಾಸ್ಟ್ ಪಾಟ್ಲ ರೈಡ್ ಹೋದಾಗ ಹೇಳ್ದಂಗೆ ನೋಡಿ, ಇವನು ಪ್ರಾಕ್ಟೀಸ್ ಆಗ್ತಿದ್ದಂಗೆ ಒಂದು ಸಲನೇ ತಾಕೊಳ್ಳಿಲ್ಲ. ಕ್ರೇಜಿಯಾಗಿ ಆಫ್ ರೋಡ್ ಮಾಡ್ದೆ, ಕ್ರೇಜಿಯಾಗಿ ಇಳಿಸ್ತಾವನೆ ಹುಡುಗ. ಹೊಸ ಗಾಡಿ ಇದ್ದಾಗ 1-2 ಸಲ ಹಾಕ್ಕೊಂಡಿದ್ದೆ ಅಷ್ಟೇ. ನೈಸ್. ದ್ಯಾಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.